ಉಡುಪಿಯಲ್ಲಿ ಹಳೆ ಹುಲಿ ವರ್ಸಸ್ ಹೊಸ ಹುಲಿ ಕಾದಾಟ ಶುರುವಾಗಿದ್ಯಾ? ಹೀಗೊಂದು ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕಂತಂದ್ರೆ ಉಡುಪಿಯಲ್ಲಿ ಈಗ ಹಳೆ ಹುಲಿ ವರ್ಸಸ್ ಹೊಸ ಹುಲಿಯ ಕಾದಾಟ. ಮಾಜಿ ಶಾಸಕ ರಘುಪತಿ ಭಟ್ ಏಕಾಂಗಿ ಹೋರಾಟಕ್ಕೆ ಸಜ್ಜು. ನ್ಯಾಯಕ್ಕಾಗಿ ರಸ್ತೆಗಿಳಿಯಲಿದ್ದಾರೆ ರಘುಪತಿ ಭಟ್. ಸಿಂಗಲ್ ಲೇಔಟ್ ಅನುಮತಿಗಾಗಿ ಮಾಜಿ ಶಾಸಕರ ಬಿಗಿ ಪಟ್ಟು. ಇದು ಕೇವಲ ಹೋರಾಟವೋ ಅಥವಾ ಶಕ್ತಿ ಪ್ರದರ್ಶನವೋ? ಈ ಆರೋಪ ನಿಜಾನ? ಶಾಸಕ ಯಶ್ಪಾಲ್ ಸುವರ್ಣ ಅವರೇ, ಇದಕ್ಕೆ ನೀವೇ ಉತ್ತರ ಕೊಡಬೇಕು. ನಿಮ್ಮದೇ ಕ್ಷೇತ್ರದಲ್ಲಿ ನಿಮ್ಮದೇ ಪಕ್ಷ, ಇದಕ್ಕೆ ಉತ್ತರ ಏನ್ ಹೇಳ್ತೀರಿ? ಹಾಲಿ ಶಾಸಕರು ಸೈಲೆಂಟ್, ಮಾಜಿ ಶಾಸಕರು ಫುಲ್ ವೈಲೆಂಟ್. ಜನರ ಸಮಸ್ಯೆಗಾಗಿಯೇ ಹೋರಾಟನ, ಇಲ್ಲ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಈಗ ಹೋರಾಟ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ? ಉಡುಪಿಯಲ್ಲಿ ಹಳೆ ಹುಲಿ ವರ್ಸಸ್ ಈಗ ಹೊಸ ಹುಲಿಯ ಕಾದಾಟ ಶುರುವಾಯ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಮಾಜಿ ಶಾಸಕ ರಘುಪತಿ ಭಟ್ ಏಕಾಂಗಿ ಹೋರಾಟ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ಯಾಕೆ ಹೋರಾಟ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ? ಅದು ಕೂಡ ಮುಖ್ಯವಾಗಿ ನನಗೆ ನ್ಯಾಯ ಬೇಕು ಅಂತ ರಸ್ತೆಗಿಳಿಯಲು ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಸಿಂಗಲ್ ಲೇಔಟ್ ಅನುಮತಿಗಾಗಿ ಮಾಜಿ ಶಾಸಕರು ಬಿಗಿ ಪಟ್ಟನ್ನ ಹಿಡ್ಕೊಂಡಿದ್ದಾರೆ. ಇದು ಕೇವಲ ಹೋರಾಟನ ಅಥವಾ ಶಕ್ತಿ ಪ್ರದರ್ಶನ ಮಾಡಬೇಕು, ನನ್ನ ಶಕ್ತಿ ಯಾವ ರೀತಿ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ರಘುಪತಿ ಅವರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಉಡುಪಿ ಶಾಸಕರೇ ರಘುಪತಿ ಭಟ್ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಯಶ್ಪಾಲ್ ಸುವರ್ಣ ಅವರೇ, ರಘುಪತಿ ಭಟ್ ಆರೋಪ ನಿಜಾನ? ಸಿಂಗಲ್ ಲೇಔಟ್ ಫೈಲ್ಗಳಿಗೆ ನೀವೇ ಬ್ರೇಕ್ ಹಾಕಿದ್ದೀರಾ ಶಾಸಕರೇ? ಹಣಬರ ಯೋಜನೆ ಅಂತಾನೆ ಕೆಲಸ ತಡೆ ಹಿಡಿಯಲಾಗ್ತಾ ಇದ್ಯಾ? ಉತ್ತರ ಕೊಡಿ ಯಶ್ಪಾಲ್ ಸುವರ್ಣ ಅವರೇ, ಇದಕ್ಕೆ ನೀವೇ ಉತ್ತರವನ್ನ ಕೊಡಬೇಕು. ಮಾಜಿ ಶಾಸಕರು ಏಕಾಂಗಿ ಪ್ರತಿಭಟನೆ ಮಾಡೋ ಸ್ಥಿತಿ ಬಂದಿದ್ಯಾಕೆ? ನಿಮ್ಮದೇ ಪಕ್ಷದ ಹಿರಿಯ ನಾಯಕನನ್ನ ಕಡೆಗಣಿಸ್ತಾ ಇದ್ದೀರಾ? ಇದು ನಿಜಾನ? ಹಾಗಾದ್ರೆ ಉಡುಪಿ ನಗರ ಸಭೆಯಲ್ಲಿ ಕೆಲಸಗಳು ಆವೇಗತಿಯಲ್ಲಿ ಸಾಗ್ತಾ ಇದ್ಯಾ? ಯಶ್ಪಾಲ್ ಸುವರ್ಣ ಅವರೇ, ದ್ವೇಷದ ರಾಜಕೀಯ ಮಾಡ್ತಿದ್ದೀರಾ ಅನ್ನೋದು ನಿಜಾನ? ಹಾಗಾದ್ರೆ ಅಧಿಕಾರದ ಮದದಲ್ಲಿ ಹಳೆಯ ಅಭಿವೃದ್ಧಿ ಕಾಮಗಾರಿಗಳನ್ನ ಹಳ್ಳ ಹಿಡಿಸ್ತಾ ಇದ್ದೀರಾ? ಇದು ಕೇವಲ ಆರೋಪವಾ ಅಥವಾ ಉಡುಪಿ ರಾಜಕೀಯದ ಕಹಿ ಸತ್ಯಾನ? ಇದಕ್ಕೆ ನೀವೇ ಉತ್ತರವನ್ನ ಕೊಡಬೇಕಾಗುತ್ತೆ ಯಶ್ಪಾಲ್ ಸುವರ್ಣ ಅವರು. ಯಾಕೆಂತಂದ್ರೆ ಈಗ ಆ ಒಂದು ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಶಾಸಕರು ಯಶ್ಪಾಲ್ ಸುವರ್ಣ ಅವರೇ ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ಸಾಕಷ್ಟು ಆರೋಪಗಳು ಈಗ ಅವರ ವಿರುದ್ಧವಾಗಿ ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಎಲ್ಲಾ ಕಾಮಗಾರಿಗಳಾಗಿರ್ಬಹುದು ಅಥವಾ ಎಲ್ಲ ಕಾರ್ಯಗಳು ಕೂಡ ಮಂದಗತಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಸಾಕಷ್ಟು ಆರೋಪಗಳು ಕೇಳ ಬರ್ತಾ ಇದೆ. ಸಿಂಗಲ್ ಲೇಔಟ್ ಫೈಲ್ಗಳಿಗೆ ನೀವೇನಾದ್ರೂ ಬ್ರೇಕ್ ಹಾಕಿದ್ದೀರಾ? ಇದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಹಳಬರ ಯೋಜನೆ ಅಂತ ಏನಾದ್ರು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಯಾಕೆಂತಂದ್ರೆ ಕೆಲವೊಂದಿಷ್ಟು ಯೋಜನೆಗಳು ಹಳಬರಿದ್ದಾಗ ಜಾರಿ ಆಗುತ್ತೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ ಅಂದ್ರೆ. ಆದ್ರೆ ಅದನ್ನ ಯಾಕೆ ಮಾಡ್ತಾ ಇಲ್ಲ? ಜೊತೆಗೆ ನಿಮ್ಮದೇ ಪಕ್ಷದ ಹಿರಿಯ ನಾಯಕರವರು, ಬೇರೆ ಯಾರು ಅಲ್ಲ, ನಿಮ್ಮದೇ ಪಕ್ಷದವರು, ಅವರನ್ನ ಯಾಕೆ ಕಡೆಗಣಿಸ್ತಾ ಇದ್ದೀರಾ? ಸದ್ಯಕ್ಕೆ ಇದು ನಾವು ಹೇಳ್ತಾ ಇರೋದಿಲ್ಲ, ನಿಮ್ಮ ಕ್ಷೇತ್ರದಲ್ಲಿರುವ ಜನರೇ ಮಾತನಾಡ್ತಾ ಇದ್ದಾರೆ. ಹಿರಿಯ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರಂತೆ. ಜೊತೆಗೆ ಏನ್ ಹಳೆ ಯೋಜನೆಗಳಿದಾವೆ ಅದೆಲ್ಲವೂ ಕೂಡ ಹಳ್ಳ ಇರಿತಾ ಇದೆ. ಇದು ಕೇವಲ ಆರೋಪನ ಅಥವಾ ಉಡುಪಿ ರಾಜಕೀಯದಲ್ಲಿ ಇದೇ ಆಗ್ತಾ ಇರೋದ? ಈ ಒಂದು ಕಹಿ ಸತ್ಯಾನ ಇದು? ಅದೆಲ್ಲದಕ್ಕೂ ಕೂಡ ಈಗ ನೀವೇ ಉತ್ತರವನ್ನ ಯಶ್ಪಾಲ್ ಅವರು ಕೊಡಬೇಕಾಗತ್ತೆ. ಜೊತೆಗೆ ಆ ಒಂದು ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳ ಬರ್ತಾ ಇದೆ. ಈ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಮಾಜಿ ಶಾಸಕ ರಘುಪತಿ ಭಟ್ ಏಕಾಂಗಿ ಹೋರಾಟವನ್ನ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಏನು ಸಿಂಗಲ್ ಲೇಔಟ್ ಅನುಮತಿಯನ್ನ ಕೇಳ್ತಾ ಇದ್ದಾರಂತೆ, ಆ ಒಂದು ಅನುಮತಿಯನ್ನ ಕೊಡ್ತಾ ಇಲ್ಲ. 2 ವರ್ಷ ಆಗಿದ್ದಂತೆ ಅನುಮತಿ ಕೇಳಲಿಕ್ಕೆ ಪ್ರಾರಂಭ ಮಾಡಿ, ದಯವಿಟ್ಟು ಅನುಮತಿ ಕೊಡಿ, ಇದು ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂತ ಎಷ್ಟೇ ಬೇಡ್ಕೊಂಡ್ರು ಕೂಡ ಅನುಮತಿಯನ್ನ ಒದಗಿಸ್ತಾ ಇಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಇದಕ್ಕೂ ಮಾತನಾಡ್ಲಿಕ್ಕೆ ಮಾಜಿ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಸರ್, ಈಗ ನೀವು ಏಕಾಂಗಿಯಾಗಿ ಹೋರಾಟ ಮಾಡ್ಲಿಕ್ಕೆ ಒಂದ್ ಕಡೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ, ಯಾಕೆ ಈಗ ಅನುಮತಿಯನ್ನ ಕೊಡ್ಲಿಕ್ಕೆ ಇಷ್ಟೊಂದು ತಡ ಯಾಕೆ ಮಾಡ್ತಾ ಇದ್ದಾರೆ? ನೀವು ಹೋಗಿ ಏನಾದ್ರು ಕೇಳಿದ್ರ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ? ನಾನು 2 ವರ್ಷದಿಂದ ಎಲ್ಲ ಅಧಿಕಾರಿಗಳನ್ನು ಭೇಟಿಯಾಗಿದ್ದೇನೆ. ಸರ್ ಕೇಳಿಸ್ತಾ ಇದೆಯಾ? ಹಲೋ ಸರ್, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತನಾಡಿ ಸರ್. ಸರ್, ಮೇ ಬಿ ನೀವು ಮಾತನಾಡ್ತಿರುವಂತಹ ಜಾಗದಲ್ಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ.
ಓಕೆ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಈಗ ಸದ್ಯಕ್ಕೆ ಮಾಜಿ ಶಾಸಕ ರಘುಪತಿ ಭಟ್ ಅವರು ಏಕಾಂಗಿ ಹೋರಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ 2 ವರ್ಷ ಆಗಿದೆ ಅಂತ ಅವರು ಒಂದು ಅನುಮತಿ ಬೇಕು ಅಂತ ಒಂದು ಲೆಟರ್ ಕೊಟ್ಟು, ಜೊತೆಗೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರು ಕೂಡ 2 ವರ್ಷದಿಂದ ಯಾವುದೇ ರೀತಿಯ ಯೂಸಸ್ ಆಗಿಲ್ವಂತೆ. ಯಾರು ಕೂಡ ಈ ಒಂದು ಯೋಜನೆ ಬಗ್ಗೆ ಮಾತನಾಡ್ತಾ ಇಲ್ಲ, ಜೊತೆಗೆ ಅನುಮತಿಯನ್ನ ಕೊಡ್ಲಿಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಎಂಬ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಈಗ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಶಾಸಕರು ಮುಂದೆ ಹೋಗ್ಬೇಕಾಗತ್ತೆ. ಆ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ಶಾಸಕರು ನಿಂತು ಮಾಡಬೇಕಾಗುತ್ತೆ. ಮುಖ್ಯವಾಗಿ ಕ್ಷೇತ್ರ ಅಭಿವೃದ್ಧಿಯೇ ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿ. ಆದ್ರೆ ಇಲ್ಲಿ ಶಾಸಕರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಯಶ್ಪಾಲ್ ಸುವರ್ಣ ಅವರು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಇವರು ಬೇರೆ ಯಾವುದೇ ಪಕ್ಷದವರಲ್ಲ, ಅವರದ್ದೇ ಪಕ್ಷ ಹಿರಿಯ ನಾಯಕರು ರಘುಪತಿ ಭಟ್ ಅವರು ಅವರನ್ನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೂಡ ಆ ಒಂದು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಈ ಪ್ರಶ್ನೆಗೂ ಕೂಡ ಸುವರ್ಣಪಾಲ್ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಅಭಿವೃದ್ಧಿ ಕೆಲಸಗಳು ಏನಾಗ್ತಾ ಇದೆ ಅದರ ಬಗ್ಗೆಯೂ ಕೂಡ ಉತ್ತರವನ್ನ ಕೊಡಬೇಕಾಗತ್ತೆ. ಇನ್ನು ಹಳಬರ ಯೋಜನೆ ಅಂತಂದ್ರೆ ಜನರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಹಳಬರ ಯೋಜನೆ ಆದ್ರೇನು ಹೊಸಬರ ಯೋಜನೆ ಆದ್ರೇನು ಮುಖ್ಯವಾಗಿ ಜನರಿಗೆ ಅನುಕೂಲ ಆಗಬೇಕು, ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಈಗ ಒಂದು ವೇಳೆ ಅದೇ ಅವ್ರ ಪಕ್ಷ ಅಧಿಕಾರಕ್ಕೆ ಮತ್ತೆ ಬರಬೇಕು ಅಂದ್ರೂ ಕೂಡ ಜನರು ಅವರ ಅಭಿವೃದ್ಧಿ ಕೆಲಸವನ್ನ ನೋಡಿಯೇ ಅವರನ್ನ ಗೆಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ನೀವೇನೋ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತಂದ್ರೆ ಜನರು ನಿಮ್ಗೆ ಹೆಂಗ್ ಸ್ವಾಮಿ ಓಟ್ ಹಾಕ್ತಾರೆ, ನಿಮ್ಮನ್ನ ಹೆಂಗೆ ಗೆಲ್ಲಿಸ್ತಾರೆ? ಮುಖ್ಯವಾಗಿ ಜನರ ನಾಡಿ ಮಿಡಿತವನ್ನ ಅರಿತು ಶಾಸಕರು ಕೆಲಸವನ್ನ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಜನರ ನಾಡಿ ಮಿಡಿತವನ್ನ ಅರಿಯೋದು ಹಂಗಿರ್ಲಿ, ಕೇವಲ ಒಂದು ಅನುಮತಿ ಪಡಿಬೇಕು ಅಂತಂದ್ರೆ 2 ವರ್ಷ ವೆಯ್ಟ್ ಮಾಡಬೇಕು, ಬೇರೆ ಯಾರು ಅಲ್ಲ. ಈಗ ಅವರದ್ದೇ ಪಕ್ಷದ ಹಿರಿಯ ನಾಯಕರು 2 ವರ್ಷ ವೆಯ್ಟ್ ಮಾಡಬೇಕು ಅಂತ ಅಂದ್ರೆ ಜನಸಾಮಾನ್ಯರ ಗತಿ ಏನು? ಜನಸಾಮಾನ್ಯರು ಒಂದು ವೇಳೆ ಶಾಸಕರ ಬಳಿ ಹೋಗಿ ಏನಾದ್ರೂ ಕೇಳಬೇಕು ಅಥವಾ ಮಾತನಾಡಬೇಕು ಅಂತಂದ್ರೆ ಅವ್ರು ಇನ್ನೆಷ್ಟು ಕಾಯ್ಬೇಕಾಗತ್ತೆ? ಹಾಗಾದ್ರೆ ಜನಸಾಮಾನ್ಯರ ಗೋಳನ ಕೇಳೋರಿಲ್ಲ ಯಾರು ಇಲ್ವಾ? ಶಾಸಕರು ಉತ್ತರವನ್ನ ಕೊಡಲೇಬೇಕು ಈ ಒಂದು ಪ್ರಶ್ನೆಗೆ. ಮುಖ್ಯವಾಗಿ ಜನರನ್ನ ನೀವು ಯಾವ ರೀತಿ ಸಂಪರ್ಕ ಮಾಡ್ತಾ ಇದ್ದೀರಾ, ಜನರ ಅಭಿವೃದ್ಧಿಗಾಗಿ ಏನೆಲ್ಲ ಕೆಲಸ ಮಾಡಿದ್ದೀರಾ, ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ ಯಶ್ಪಾಲ್ ಸುವರ್ಣ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.